ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಮಾಡೇ ತೀರಬೇಕು ಅಂತ ಸರ್ಕಾರ ಜಿದ್ದಿಗೆ ಬಿದ್ದಂತೆ ಕಾಣಿಸ್ತಾ ಇದೆ. ಅದರಂತೆ ಈ ಯೋಜನೆಗೆ ನಮ್ಮ ಫಲವತ್ತಾದ ಭೂಮಿಯನ್ನ ಕೊಡೋದಿಲ್ಲ ಅಂತ ಆ ಭಾಗದ ರೈತರು ಕೂಡ ಪಟ್ಟು ಹಿಡಿದಿದ್ದಾರೆ. ಈ ತಿಕ್ಕಾಟ ನಿನ್ನೆಯಷ್ಟೇ ಹಿಂಸಾತ್ಮಕ ಸ್ವರೂಪವನ್ನು ಪಡೆದುಕೊಂಡಿತ್ತು. ಆದರೆ ಇನ್ನೂ ಕೂಡ ಈ ಟೌನ್ಶಿಪ್ ಯೋಜನೆಯನ್ನ ಸರ್ಕಾರ ಯಾಕಾಗಿ ಮಾಡಲೇಬೇಕು ಅಂತ ಯೋಚಿಸ್ತಾ ಇದೆ. ಅಷ್ಟಕ್ಕೂ ಈ ಟೌನ್ಶಿಪ್ ಯೋಜನೆ ಅಂದರೆ ಏನು? ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಟೌನ್ಶಿಪ್ ಯೋಜನೆ ಒಂದು ಬೃಹತ್ ಹಾಗೂ ವ್ಯವಸ್ಥಿತವಾದ ನಗರಾಭಿವೃದ್ಧಿ ಯೋಜನೆ. ಇದನ್ನು ಇಂಡಿಪೆಂಡೆಂಟ್ ಆಗಿರೋ ಮಿನಿ ನಗರ ಅಂತಲೇ ಕರೀಬಹುದು. ಸಾಮಾನ್ಯವಾಗಿ 50ರಿಂದ 100 ಎಕರೆಗಿಂತಲೂ ಹೆಚ್ಚಿನ ವಿಸ್ತಾರವಾದ ಜಾಗದಲ್ಲಿ ನಿರ್ಮಾಣವಾಗುವಂಥ ಈ ಯೋಜನೆ ಒಂದೇ ಆವರಣದೊಳಗೆ ವಸತಿ ಪ್ರದೇಶಗಳ ಜೊತೆಗೆ ವಾಣಿಜ್ಯ ವಲಯಗಳು, ಆಸ್ಪತ್ರೆಗಳು, ಶಾಲೆಗಳು, ಶಾಪಿಂಗ್ ಸೆಂಟರ್ಗಳು ಮತ್ತು ಮನೋರಂಜನಾ ಸ್ಥಳಗಳನ್ನು ಒಳಗೊಂಡಿರುತ್ತವೆ. ನಿವಾಸಿಗಳು ತಮ್ಮ ದೈನಂದಿನ ಎಲ್ಲ ಅಗತ್ಯತೆಗಳಿಗಾಗಿ ಸಂಕೀರ್ಣದಿಂದ ಹೊರಗಡೆ ಹೋಗದೆ ಈ ಪ್ರದೇಶದಲ್ಲಿನೇ ಲಿವ್, ವರ್ಕ್, ಪ್ಲೇ ಅನ್ನುವಂಥ ಜೀವನ ಶೈಲಿಯನ್ನು ಒದಗಿಸುತ್ತೆ. ಸೊ ಅದನ್ನು ಅವರು ಈ ಒಂದು ಭಾಗದಲ್ಲಿ ಪಡೆದುಕೊಳ್ಬಹುದು ಈ ಟೌನ್ಶಿಪ್ನ ಒಳಗಡೆ. ಇನ್ನು ಇದಕ್ಕೆ ತದ್ವಿರುದ್ಧವಾಗಿ ಹೌಸಿಂಗ್ ಸೊಸೈಟಿಯನ್ನು ನಾವು ನೋಡ್ತೀವಿ. ಇದು ಅತ್ಯಂತ ಚಿಕ್ಕದಾದ ಮತ್ತು ಸ್ಥಳೀಯವಾದ ಹೌಸಿಂಗ್ ಡೆವಲಪ್ಮೆಂಟ್. ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ನಿವೇಶನದಲ್ಲಿ ಕೇವಲ ಒಂದು ಅಥವಾ ಕೆಲವು ಅಪಾರ್ಟ್ಮೆಂಟ್ ಕಟ್ಟಡಗಳನ್ನು ಹೊಂದಿರುವಂಥ ಈ ಸೊಸೈಟಿಗಳು ಕೇವಲ ವಸತಿ ಸೌಕರ್ಯದ ಮೇಲಷ್ಟೇ ಗಮನ ಹರಿಸುತ್ತವೆ. ಇವುಗಳ ಒಳಗೆ ಯಾವುದೇ ಲಿವ್, ವರ್ಕ್, ಪ್ಲೇ ಈ ಸೌಕರ್ಯಗಳನ್ನು ಒದಗಿಸೋದಿಲ್ಲ ಅಥವಾ ಒದಗಿಸುವಂಥ ಕೇಂದ್ರಗಳಾಗಿರೋದಿಲ್ಲ. ಟೌನ್ಶಿಪ್ಗಳು ತಮ್ಮ ಬೃಹತ್ ಗಾತ್ರದ ಕಾರಣದಿಂದಾಗಿ ಇಂಟರ್ನಲ್ ರೋಡ್ ನೆಟ್ವರ್ಕ್ಗಳನ್ನು, ನೀರಿನ ಶುದ್ಧೀಕರಣ ಘಟಕಗಳನ್ನು, ಪ್ರತ್ಯೇಕ ವಿದ್ಯುತ್ ಉಪಕೇಂದ್ರಗಳನ್ನು ಮತ್ತು ವಿಶಾಲವಾದ ಉದ್ಯಾನವನಗಳನ್ನು ಸೇರಿದಂತೆ ಸ್ವತಂತ್ರ ಹಾಗೂ ದೊಡ್ಡ ಪ್ರಮಾಣದ ಮೂಲಸೌಕರ್ಯಗಳನ್ನು ಹೊಂದಿರುತ್ತವೆ. ಅಲ್ಲದೆ ಎತ್ತರದ ಅಪಾರ್ಟ್ಮೆಂಟ್ಗಳು, ರೋ ಹೌಸ್ಗಳು ಮತ್ತು ಇಂಡಿಪೆಂಡೆಂಟ್ ವಿಲ್ಲಾಗಳಂಥ ವೈವಿಧ್ಯಮಯ ವಸತಿ ಆಯ್ಕೆಗಳನ್ನು ನೀಡುತ್ತವೆ. ಇನ್ನು ಬಿಡದಿ ವಿಷಯಕ್ಕೆ ಬರೋಣ. ಅಂದರೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಥವಾ ಬಿಡದಿ AI ಸಿಟಿ ಈ ವಿಷಯಕ್ಕೆ ಬರೋ ಹಾಗಿದ್ರೆ ಇದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ GBDA ನೇತೃತ್ವದಲ್ಲಿ ನಡೀತಾ ಇರುವಂಥ ಅಥವಾ ಕೈಗೊಳ್ಳಲಾಗ್ತಾ ಇರುವಂಥ 18,000ದಿಂದ 20,000 ಕೋಟಿ ವೆಚ್ಚದ ಒಂದು ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್. ಬೆಂಗಳೂರು ದಕ್ಷಿಣ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸುಮಾರು 7,500ರಿಂದ 9,600 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡೋಕೆ ಈ ಒಂದು ಯೋಜನೆಯನ್ನು ನಿರ್ಧಾರ ಮಾಡಲಾಗಿದೆ. ಭಾರತದ ಮೊದಲ ಸಂಪೂರ್ಣ ಕೃತಕ ಬುದ್ಧಿಮತ್ತೆ ಅಂದರೆ AI ಆಧಾರಿತ ಸ್ಮಾರ್ಟ್ ಸಿಟಿಯಾಗಿ ಇದನ್ನು ಡಿಸೈನ್ ಮಾಡಲಾಗಿದ್ದು, ಜನಸಂಖ್ಯೆಯ ಒತ್ತಡವನ್ನು ಕಡಿಮೆ ಮಾಡಿ ವೇಗವಾಗಿ ಬೆಳೀತಾ ಇರುವಂಥ ಬೆಂಗಳೂರು ಮಹಾನಗರದ ದಟ್ಟಣೆಯನ್ನು ಕಡಿಮೆ ಮಾಡೋಕೆ ಒಂದು ಪರ್ಯಾಯ ಕೇಂದ್ರ ಉದ್ಯಮ ಅಂದರೆ CBD ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಸೃಷ್ಟಿ ಮಾಡೋದು ಕೂಡ ಸರ್ಕಾರದ ಒಂದು ಪ್ರಮುಖ ಉದ್ದೇಶ. ಸ್ಮಾರ್ಟ್ ಸಾರಿಗೆ ವ್ಯವಸ್ಥೆಗಳಿಗೆ ಆದ್ಯತೆ ನೀಡುವ ಮೂಲಕ ಝೀರೋ ಕಾರ್ಬನ್ ಎಮಿಷನ್ ಜೊತೆಗೆ ಝೀರೋ ಟ್ರಾಫಿಕ್ ಸಾಧಿಸುವ ಗುರಿಯನ್ನು ಈ ಒಂದು ಟೌನ್ಶಿಪ್ ಹೊಂದಿದೆ. ಈ ನಗರದ ಕಾರ್ಯತಂತ್ರದ ಸ್ಥಳ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ, ರಾಷ್ಟ್ರೀಯ ಹೆದ್ದಾರಿ 207, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಮತ್ತು ಬೆಂಗಳೂರು ಮೆಟ್ರೋ ಹಾಗೂ ಉಪನಗರ ರೈಲ್ವೆ ನೆಟ್ವರ್ಕ್ಗಳ ಪ್ರಸ್ತಾವಿತ ವಿಸ್ತರಣೆಗಳ ಮೂಲಕ ಪ್ರಾದೇಶಿಕವಾಗಿ ಅತ್ಯುತ್ತಮ ಸಂಪರ್ಕವನ್ನು ಖಚಿತಪಡಿಸುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಈ ಯೋಜನೆಗೆ ವಿರೋಧ ಯಾಕೆ ಅಂದರೆ ಈ ಟೌನ್ಶಿಪ್ ಯೋಜನೆ ಭೂಸ್ವಾಧೀನ ಮತ್ತು ಪರಿಹಾರ ವಿಚಾರದಲ್ಲಿ ತೀವ್ರ ಸಂಘರ್ಷಕ್ಕೆ ಕಾರಣವಾಗಿದೆ. 2026ರಲ್ಲಿ GBDA ಮೊದಲ ಹಂತವಾಗಿ ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ ಮತ್ತು ಮಂಡಲಹಳ್ಳಿ ಎಂಬ 3 ಪ್ರಮುಖ ಹಳ್ಳಿಗಳಲ್ಲಿ 500 ಎಕರೆಗಿಂತ ಹೆಚ್ಚಿನ ಭೂಮಿಯನ್ನು ವಶಪಡಿಸಿಕೊಳ್ಳೋಕೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿತ್ತು. ಇನ್ನು ಇದಕ್ಕೆ ಪರಿಹಾರವಾಗಿ ರಾಜ್ಯ ಸರ್ಕಾರ ಭೂಮಾಲೀಕರಿಗೆ ಪ್ರತಿ ಎಕರೆಗೆ 2.07ರಿಂದ 2.5 ಕೋಟಿ ರೂಪಾಯಿವರೆಗೂ ಕೂಡ ಪರಿಹಾರದ ಮೊತ್ತವನ್ನು ನಿಗದಿ ಮಾಡಿತ್ತು. ಇದರೊಂದಿಗೆ ಜೀವನೋಪಾಯದ ನೆರವು ನೀಡೋದಕ್ಕೆ ಅಥವಾ ಹೊಸದಾಗಿ ಅಭಿವೃದ್ಧಿಪಡಿಸಿದಂಥ ನಗರ ಪ್ರದೇಶದ ಅಂದರೆ ಟೌನ್ಶಿಪ್ ಭೂಮಿಯ 50% ಕೂಡ ಪಾಲನ್ನು ಪಡೆಯೋ ಆಯ್ಕೆಯನ್ನು ಸರ್ಕಾರ ಕೊಟ್ಟಿತ್ತು. ಸರ್ಕಾರ ಇಷ್ಟೆಲ್ಲ ಹೇಳಿಕೆ ನೀಡಿದರೂ ಕೂಡ, ಇಷ್ಟೆಲ್ಲ ಸಬೂಬು ಹೇಳ್ತಾ ಇದ್ರು, ಇಷ್ಟೆಲ್ಲ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಈ ಯೋಜನೆ ಸ್ಥಳೀಯ ರೈತರು, ಪರಿಸರ ಕಾರ್ಯಕರ್ತರು ಮತ್ತು ವಿರೋಧ ಪಕ್ಷಗಳಿಂದ ತೀವ್ರ ವಿರೋಧ ಮತ್ತು ಪ್ರತಿಭಟನೆಯನ್ನು ಎದುರಿಸ್ತಾ ಇದೆ. ವಶಪಡಿಸ್ಕೊಳ್ಳೋಕೆ ನಿಗದಿಯಾಗಿದೆಯಲ್ಲ ಭೂಮಿ, ಇದು ಅತ್ಯಂತ ಫಲವತ್ತಾದ ಬಹುಬೆಳೆ ಬೆಳೆಯುವಂಥ ಕೃಷಿ ಭೂಮಿಯಾಗಿದ್ದು ಇದು ಹಾಲು, ರೇಷ್ಮೆ ಮತ್ತು ತೋಟಗಾರಿಕಾ ಉತ್ಪಾದನೆಯ ಪ್ರಮುಖ ಆರ್ಥಿಕ ಕೇಂದ್ರವಾಗಿದೆ ಅಂತ ಇಲ್ಲಿನ ರೈತರೇ ಹೇಳ್ತಿದ್ದಾರೆ. ಇದಲ್ಲದೆ ಈ ಯೋಜನೆಗಾಗಿ ಸುಮಾರು ಮರಗಳನ್ನು ಕಡಿಬೇಕಾಗಬಹುದು. ಪರಿಸರಕ್ಕೆ ಇದು ಮಾರಕವಾಗಲಿದೆ ಅಂತ ಪರಿಸರವಾದಿಗಳು ಕೂಡ ಮತ್ತೊಂದು ಕಡೆಯಲ್ಲಿ ಎಚ್ಚರಿಸಿದ್ದಾರೆ. ಇಷ್ಟೆಲ್ಲ ಇದ್ರೂ ಈ ಜಟಾಪಟಿ ಇನ್ನೂ ಮುಗಿದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕು. ಆದರೆ ಯಾವ ತೀರ್ಮಾನವಾದರೂ ಆಗಲಿ ಶಾಂತಿಯುತವಾಗಿ ಅದು ಅಂತ್ಯವಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದೇ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.